ಟು ಫ್ಯೂಚರ್ ರೆಡಿ ಎಜುಕೇಶನ್ ಇನ್ಸ್ಟಿಟ್ಯೂಟ್ಸ್ ಚಾನಲ್. ಸ್ನೇಹಿತರೆ, ಇಂಟರ್ನೆಟ್ ನ ಯಾರ ಕಂಟ್ರೋಲ್ ನಲ್ಲೂ ಇಲ್ಲ, ಯಾರು ಬ್ರೇಕ್ ಮಾಡೋಕೆ ಆಗಲ್ಲ ಅನ್ನೋ ನಂಬಿಕೆ ಇದೆ. ಆದ್ರೆ ಒಂದೇ ಒಂದು ಕಂಪನಿ ಈ ನಂಬಿಕೆನ ಸುಳ್ಳು ಮಾಡಿದೆ. ಕ್ಲೌಡ್ಫ್ಲೇರ್ ಅನ್ನೋ ಒಂದೇ ಒಂದು ಕಂಪನಿಯಲ್ಲಿ ಸಮಸ್ಯೆ ಕಾಣಿಸಿಕೊಂಡಿದ್ದಕ್ಕೆ ಇಡೀ ಇಂಟರ್ನೆಟ್ ಬಂದಾಗಿತ್ತು. ಟ್ವಿಟರ್, ಸ್ಪಾಟಿಫೈ, ಚಾಟ್‌ಜಿಪಿಟಿ ಎಲ್ಲವೂ ಏಕಕಾಲಕ್ಕೆ ಗಾನ್. ಗಂಟೆಗಳ ಕಾಲ ಸರ್ವರ್ ಎರರ್ ಅನ್ನು ಮೆಸೇಜ್ ಡಿಸ್ಪ್ಲೇ ಮಾಡಿದೆ. ಯಾವ ವೆಬ್ಸೈಟ್ ಓಪನ್ ಮಾಡಿದ್ರು ಬ್ಲಾಂಕ್ ಮೆಸೇಜ್ ಕಾಣಿಸಿದೆ. ಬ್ರಿಟನ್ ಗುಪ್ತಚರ ಸಂಸ್ಥೆ MI6 ನು ಕೂಡ ಕ್ಲೌಡ್ಫ್ಲೇರ್ ಕಂಟಕ ಬಿಟ್ಟಿಲ್ಲ. ಸ್ನೇಹಿತರೆ, ಈ ತರ ಆಗ್ತಿರೋದು ಇದೇ ಮೊದಲ ಬಾರಿ ಏನಲ್ಲ. ಕಳೆದ ತಿಂಗಳು AWS ಸರ್ವರ್ ನಲ್ಲೂ ಕೂಡ ಸಮಸ್ಯೆಯಾಗಿ ಆಗ್ಲೂ ಹೀಗೆ ಆಯಿತು. ಆಗಲೂ ವಿಶ್ವ ಕಕ್ಕಾಬಿಕ್ಕಿಯಾಗಿ ಕಂಪ್ಯೂಟರ್ ನೋಡಿತ್ತು. ಹಾಗಿದ್ರೆ ಇಂಟರ್ನೆಟ್ ನ ಯಾರು ಫೇಕ್ ಮಾಡೋಕೆ ಆಗೋಲ್ಲ ಅನ್ನೋದು ಸುಳ್ಳು. ಕ್ಲೌಡ್ಫ್ಲೇರ್, AWS ಇವೆಲ್ಲ ಏನು? ಒಂದು ಕಂಪನಿಯಿಂದ ವಿಶ್ವದ ಇಂಟರ್ನೆಟ್ ಶಟ್ ಡೌನ್ ಆಗುವುದು ಅಂದ್ರೆ ಏನು? ಕ್ಲೌಡ್ಫ್ಲೇರ್ ನ ವ್ಯತ್ಯಯ ಸಮಸ್ಯೆ ಭವಿಷ್ಯದ ಬಗ್ಗೆ ಉಪಯುಕ್ತವಾದ ಮಾಹಿತಿಯನ್ನ ಕೊಡ್ತಿದ್ದೇವೆ. ಡಿಜಿಟಲ್ ಜಗತ್ತು ಎಷ್ಟು ದುರ್ಬಲ ಅನ್ನೋದನ್ನ ನೋಡ್ತಾ ಹೋಗೋಣ. ಏನಿದು ಕ್ಲೌಡ್ಫ್ಲೇರ್? ಇಂಟರ್ನೆಟ್ ನ ಟ್ರಾಫಿಕ್ ಪೊಲೀಸ್. ಕ್ಲೌಡ್ಫ್ಲೇರ್ ಅಂದ್ರೆ ಇಂಟರ್ನೆಟ್ ನ ಟ್ರಾಫಿಕ್ ಪೊಲೀಸ್. ಸ್ನೇಹಿತರೆ, ಕ್ಲೌಡ್ಫ್ಲೇರ್ ಮೂಲತಃ ಅಮೆರಿಕನ್ ಟೆಕ್ ಕಂಪನಿ. ಇಂಟರ್ನೆಟ್ಗೆ ಸಂಬಂಧಪಟ್ಟ ಹಲವು ಸರ್ವಿಸಸ್ ಕೊಡುತ್ತೆ. ಟೆಕ್ ಕ್ಷೇತ್ರದಲ್ಲಿ ಗೂಗಲ್ ಹೇಗೆ ಎಮ್ಮರವಾಗಿ ಬೆಳ್ಕೊಂಡಿದೆಯೋ ಹಾಗೆ ಕ್ಲೌಡ್ಫ್ಲೇರ್ ಇಂಟರ್ನೆಟ್ ಕ್ಷೇತ್ರದಲ್ಲಿ ವಿಶಾಲವಾಗಿ ಚಾಚಿಕೊಂಡಿದೆ. ಇದೊಂಥರ ಇಂಟರ್ನೆಟ್ಗೆ ಕವಚ ಇದ್ದ ಹಾಗೆ. ನೀವು ಯಾವುದೇ ವೆಬ್ಸೈಟ್ ಓಪನ್ ಮಾಡಿದಾಗ ನಿಮ್ಮ ಮತ್ತೆ ವೆಬ್ಸೈಟ್ ನಡುವೆ ಕ್ಲೌಡ್ಫ್ಲೇರ್ ಇರುತ್ತೆ. ಹಿತ ರಕ್ಷಣೆ ಮಾಡುತ್ತೆ. ಇದಕ್ಕಾಗಿ ಕ್ಲೌಡ್ಫ್ಲೇರ್ ಬಹುದೊಡ್ಡ ಕೆಲಸ ಮಾಡುತ್ತೆ. ಮೊದಲನೇದು CDN ಅಂದ್ರೆ ಕಾಂಟೆಂಟ್ ಡೆಲಿವರಿ ನೆಟ್ವರ್ಕ್. ಕ್ಲೌಡ್ಫ್ಲೇರ್ ನಿಮ್ಮ ಫೋನ್ ಅಥವಾ ಕಂಪ್ಯೂಟರ್ಗೆ ವೆಬ್ಸೈಟ್ ಲೋಡ್ ಮಾಡೋ ಕೆಲಸ ಪ್ರಪಂಚದಾದ್ಯಂತ ತನ್ನ ಸರ್ವರ್ಗಳಲ್ಲಿ ವೆಬ್ಸೈಟ್ ಕಾಲ್ ಸ್ಟೋರ್ ಮಾಡಿಟ್ಕೊಂಡು ನೀವು ಯಾವಾಗ ವೆಬ್ಸೈಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಿರೋ ತಕ್ಷಣ ಸಮೀಪದಲ್ಲಿದ್ದ ಸರ್ವರ್ ನಿಂದ ಆ ವೆಬ್ಸೈಟ್ ಡೇಟಾನ ನಿಮ್ಮ ಡಿವೈಸ್ಗೆ ಡೆಲಿವರಿ ಮಾಡುತ್ತೆ. ಇದಕ್ಕಾಗಿ ಕ್ಲೌಡ್ಫ್ಲೇರ್ 125ಕ್ಕೂ ಅಧಿಕ ರಾಷ್ಟ್ರಗಳ 334 ಅಧಿಕ ನಗರಗಳಲ್ಲಿ ಸರ್ವರ್ ಗಳನ್ನ ಮೇಂಟೈನ್ ಮಾಡುತ್ತೆ. ಇನ್ನು ಕ್ಲೌಡ್ಫ್ಲೇರ್ ನ ಎರಡನೇ ಮುಖ್ಯ ಕೆಲಸ ಸೆಕ್ಯೂರಿಟಿ ಕೊಡೋದು. ಹ್ಯಾಕರ್ಸ್ ಇಂಟರ್ನೆಟ್ ಅಲ್ಲಿ ಫೇಕ್ ಟ್ರಾಫಿಕ್ ಕ್ರಿಯೇಟ್ ಮಾಡಿಕೊಂಡು ಅದನ್ನ ಸರ್ವರ್ ಓವರ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತಿರ್ತಾರೆ. ಇದನ್ನ DDoS ದಾಳಿ ಅಂತ ಕರೀತಾರೆ. ಇಂಥ ಟೈಮಲ್ಲಿ ಕ್ಲೌಡ್ಫ್ಲೇರ್ ಈ ಹ್ಯಾಕರ್ಸ್ ಗಳನ್ನ ಆಟೋಮೆಟಿಕ್ ಆಗಿ ಬ್ಲಾಕ್ ಮಾಡಿ ಕೇವಲ ರಿಯಲ್ ಯೂಸರ್ಸ್ ಗೆ ಮಾತ್ರ ಸೈಟ್ ಗಳಿಗೆ ಎಂಟ್ರಿಗೆ ಅವಕಾಶ ಕೊಡುತ್ತೆ. ಇದನ್ನ ಕ್ಲೌಡ್ಫ್ಲೇರ್ ಮಾಡುತ್ತೆ. ಇನ್ನು ಕ್ಲೌಡ್ಫ್ಲೇರ್ ನ ಮೂರನೇ ಮುಖ್ಯ ಕೆಲಸ ಟ್ರಾಫಿಕ್ ಮ್ಯಾನೇಜ್ಮೆಂಟ್. ಇಂಟರ್ನೆಟ್ ನಲ್ಲಿ ಒಂದೇ ಬಾರಿಗೆ ಒಂದೇ ವೆಬ್ಸೈಟ್ ನ ಲಕ್ಷಾಂತರ ಜನ ಓಪನ್ ಮಾಡ್ತಿರ್ತಾರೆ. ಆಗ ಎಷ್ಟೇ ಸರ್ವಿಸ್ ಫುಲ್ ಇದ್ರೂ ಕೂಡ ಸ್ಲೋ ಆಗದಂತೆ ಮೇಂಟೈನ್ ಮಾಡುತ್ತೆ. ಬೇಗ ಲೋಡ್ ಮಾಡ್ಕೊಳ್ಳುತ್ತೆ ಕ್ಲೌಡ್ಫ್ಲೇರ್. ಇದಾಗಿರುತ್ತೆ ಕ್ಲೌಡ್ಫ್ಲೇರ್ ನ ಇಂಪಾರ್ಟೆಂಟ್ ಕೆಲಸ. ಹಾಗಾಗಿನೇ ಕ್ಲೌಡ್ಫ್ಲೇರ್ ನ ಇಂಟರ್ನೆಟ್ ನ ಟ್ರಾಫಿಕ್ ಪೊಲೀಸ್ ಅಂತ ಕರೀತಾರೆ. ಈ ರೀತಿ ಇಡೀ ಇಂಟರ್ನೆಟ್ ನ ಬ್ಯಾಕ್ ಬೋನ್ ತರ ಕ್ಲೌಡ್ಫ್ಲೇರ್ ಕೆಲಸ ಮಾಡುತ್ತೆ. ಹೀಗಾಗಿ ವಿಶ್ವದ 20% ಹೆಚ್ಚು ವೆಬ್ಸೈಟ್ಗಳು ಕ್ಲೌಡ್ಫ್ಲೇರ್ ನ ಮೇಲೆ ಡಿಪೆಂಡ್ ಆಗಿದೆ. ಇದೇ ಕಾರಣಕ್ಕೆ ಕ್ಲೌಡ್ಫ್ಲೇರ್ ಸ್ವಲ್ಪ ಕೆಮ್ಮಿದ್ರೆ ಸಾಕು ಇಡೀ ಇಂಟರ್ನೆಟ್ ವ್ಯವಸ್ಥೆ ಹಲವಾರು ಹೋಗುತ್ತೆ. ಮಂಗಳವಾರ ಆಗಿದ್ದೇನು, ನವೆಂಬರ್ 18 ಮಂಗಳವಾರ ಇಂಥದ್ದೇ ಘಟನೆ ನಡೆದಿದೆ. 5:10ಕ್ಕೆ ಇದ್ದಕ್ಕಿದ್ದಂತೆ ಸರ್ವರ್ ನ ವೆಬ್ಸೈಟ್ ನಲ್ಲಿ ದೋಷ ಇದೆ ಅಂತ ತೋರಿಸಿದೆ. ಅದೇಗಪ್ಪ ಅಂದ್ರೆ 500ರಿಂದ 502 ಅಂತ ಎರರ್ನ ತೋರ್ಸೋಕ್ ಶುರು ಮಾಡಿದೆ. ಆದ್ರೆ ಸರ್ವರ್ ನ ವೆಬ್ಸೈಟ್ ನಲ್ಲಿ ದೋಷ ಇದೆ ಅಂತ ತೋರಿಸಿದೆ. ಯಾವುದೇ ಸೈಟ್ ಓಪನ್ ಮಾಡಿದ್ರು ಬ್ಲಾಂಕ್ ಸ್ಕ್ರೀನ್. ಕೆಲವೊಂದು ವೆಬ್ಸೈಟ್ ಗಳಂತೂ ಓಪನ್ನೇ ಆಗ್ತಿಲ್ಲ. ಟಿಕ್ಟಾಕ್, ಟ್ವಿಟರ್, ಸ್ಪಾಟಿಫೈ, ಕೆನ್ವಾದಂತಹ ಪ್ರಮುಖ ಪ್ಲಾಟ್ಫಾರ್ಮ್ಗಳು ಏಕಕಾಲದಲ್ಲಿ ಕೈಕೊಟ್ಟಿದೆ. ಸದ್ಯ AI ಮೂಲಕ ಇಡೀ ವಿಶ್ವದಲ್ಲಿ ಕ್ರಾಂತಿ ಮಾಡ್ತಿರೋ ಚಾಟ್‌ಜಿಪಿಟಿ, ಕ್ಲೌಡ್, ಪರ್ಪ್ಲೆಕ್ಸಿಟಿ, ಆಂಡ್ರೋಮಿಕ್ ಇವು ಕೂಡ ಬಂದಾದ್ವು. ಒಂದು ಕ್ಲೌಡ್ಫ್ಲೇರ್ ನ ವೆಬ್ ಸೈಟ್ ಸೆಟ್ ಡೌನ್ ಆಗಿದ್ದಕ್ಕೆ ಇಷ್ಟೆಲ್ಲ ಆಯ್ತು.
ಎಲ್ಲಾ ಬಿಡಿ, ಬ್ರಿಟನ್ನ ಗುಪ್ತಚರ ಸಂಸ್ಥೆ ಫೇಮಸ್ MI6 ಕೂಡ ಕ್ಲೌಡ್ ಫ್ಲೇರ್ ನ ಬಳಸ್ತಾ ಇತ್ತು. ಅವರ ವೆಬ್ಸೈಟ್ ಕೂಡ ವರ್ಕ್ ಆಗ್ತಾ ಇರಲಿಲ್ಲ. ಸುಮಾರು 40 ರಿಂದ 45 ನಿಮಿಷ ಈ ರೀತಿ ಸಮಸ್ಯೆ ಕಾಣಿಸ್ಕೊಂಡಿದೆ. ಈ ರೀತಿ ಇಂಟರ್ನೆಟ್ ಔಟೇಜ್ ಗಳನ್ನ ರಿಪೋರ್ಟ್ ಮಾಡೋ ಡಿಟೆಕ್ಟ್ ಬಾರ್ ನಲ್ಲಿ ಒಂದೇ ಬಾರಿಗೆ 5,000ಕ್ಕೂ ಅಧಿಕ ರಿಪೋರ್ಟ್ಸ್ ಬಂದಿದೆ. ಅಷ್ಟು ಗಂಭೀರ ಸಮಸ್ಯೆ ಆಯ್ತು. 16 ಕೋಟಿ ಇಂಟರ್ನೆಟ್ ಬಳಕೆದಾರರು ಪರದಾಡಿದ್ರು. ಕಾರಣ ಏನು? ಸ್ನೇಹಿತರೆ, ಈ ರೀತಿ ಜಾಗತಿಕವಾಗಿ ಕ್ಲೌಡ್ ಫ್ಲೇರ್ ಫೇಲ್ ಆಗೋದಕ್ಕೆ ಸ್ಪಷ್ಟ ಕಾರಣ ಇನ್ನೂ ಗೊತ್ತಾಗಿಲ್ಲ. ಕ್ಲೌಡ್ ಫ್ಲೇರ್ ನಮ್ಮ ಒಂದು ರಾಂಗ್ ಸಿಸ್ಟಮ್ ಅಪ್ಡೇಟ್ ಇಂದ ಈ ರೀತಿ ಸಮಸ್ಯೆ ಆಗಿದೆ ಅಂತ ಸಮಜಾಯಿಸಿಕೊಟ್ಟಿದೆ. ಗ್ಲೋಬಲ್ ರೂಟಿಂಗ್ ಸಿಸ್ಟಮ್ ನಲ್ಲಿ ತಪ್ಪು ಅಪ್ಡೇಟ್ ಮಾಡಿರೋದಾಗಿ ಹೇಳಿಕೊಂಡಿದೆ. ಆದ್ರೆ ಇಂಟರ್ನೆಟ್ ಟ್ರಾಫಿಕ್ ಹೇಗೆ ಡಿವೈಡ್ ಆಗಬೇಕು, ಯಾವ ಭಾಗದ ಟ್ರಾಫಿಕ್ ಯಾವ ಸರ್ವರ್ಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡೋದಕ್ಕೆ ಗ್ಲೋಬಲ್ ರೂಟಿಂಗ್ ಸಿಸ್ಟಮ್ ನ ಯೂಸ್ ಮಾಡ್ತಾರೆ ಕ್ಲೌಡ್ ಫ್ಲೇರ್. ಆದ್ರೆ ಈ ಸಲ ಏನಾಯ್ತು ಅಂದ್ರೆ, ಈ ಸಿಸ್ಟಮ್ ಹ್ಯಾಂಡಲ್ ಮಾಡೋಕೆ ಸಾಧ್ಯ ಆಗೋದಕ್ಕಿಂತ ದೊಡ್ಡ ಫೈಲ್ ಅಪ್ಡೇಟ್ ಆಗ್ಬಿಟ್ಟಿದೆ. ಅದಾದ್ಮೇಲೆ ಎಲ್ಲಾನು ಕಾಪೀಸ್ ಆಗ್ಬಿಟ್ಟಿದಾವೆ. ಇದರಿಂದ ಸಿಸ್ಟಮ್ ಬ್ರೇಕ್ ಡೌನ್ ಆಗ್ಬಿಟ್ಟಿದೆ. ತಡ್ಕೊಳ್ಳಿಕ್ಕಾಗದೆ ಇಂಟರ್ನೆಟ್ ಟ್ರಾಫಿಕ್ ಹೇಗೆ ಸ್ಪ್ರೆಡ್ ಆಗ್ಬೇಕು ಅನ್ನೋ ಸರಿಯಾದ ಡೈರೆಕ್ಷನ್ ಸಿಕ್ಕಿಲ್ಲ. ದಿಕ್ಕಾಪಾಲಾಗಿ ಡೇಟಾ ಹರಿದಾಡಿದೆ. ಹೀಗಾಗಿ ಓವರ್ ಟ್ರಾಫಿಕ್ ಆಗಿ ಜಗತ್ತಿನಾದ್ಯಂತ ಅಧ್ವಾನ ಆಗಿದೆ ಅಂತ ಕ್ಲೌಡ್ ಫ್ಲೇರ್ ಹೇಳ್ಕೊಂಡಿದೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಮೇನ್ ಸಿಸ್ಟಮ್ ಹಾಳಾದ್ರೆ ಟ್ರಾಫಿಕ್ ಸಿಗ್ನಲ್ ನಲ್ಲಿ ರೆಡ್ ಸಿಗ್ನಲ್ ಬೀಳ್ಬೇಕಾಗಿರೋ ಜಾಗದಲ್ಲಿ ಗ್ರೀನ್ ಸಿಗ್ನಲ್ ಬಂದು ವೆಹಿಕಲ್ ಮೂವ್ ಆಗೋದು, ಆರಾಮಾಗಿ ಮೂವ್ ಆಗ್ಬೇಕಾಗಿರೋ ಜಾಗದಲ್ಲಿ ರೆಡ್ ಸಿಗ್ನಲ್ ಬಂದು ಜಾಮ್ ಆಗೋದು. ಈ ರೀತಿಯಲ್ಲಿ ಆದ್ರೆ ಇಡೀ ನಗರದಲ್ಲಿ ಹೇಗೆ ಟ್ರಾಫಿಕ್ ಜಾಮ್ ಆಗುತ್ತೋ ಹಾಗೆ ಇಂಟರ್ನೆಟ್ ನಲ್ಲೂ ಆಗಿದೆ. ಆದ್ರೆ ಕ್ಲೌಡ್ ಫ್ಲೇರ್ ಈ ರೀತಿ ರಾಂಗ್ ಫೈಲ್ ನ ಯಾರು ಅಪ್ಡೇಟ್ ಮಾಡಿದ್ರು, ಮಾಮೂಲಿಗಿಂತ ದೊಡ್ಡ ಸೈಜ್ ಫೈಲ್ ಅನ್ನ ಯಾರು ಹಾಕಿದ್ರು, ಹೇಗಾಯ್ತು ಅನ್ನೋದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿಲ್ಲ. ದುರ್ಬಲ ಡಿಜಿಟಲ್ ಜಗತ್ತು ಸೈಬರ್ ದಾಳಿಗೆ ಆಹ್ವಾನ. ಸ್ನೇಹಿತರೆ, ಮೇಲ್ನೋಟಕ್ಕೆ ಇಂಟರ್ನೆಟ್ ನಮಗೆ ಡಿಸೆಂಟ್ರಲೈಸ್ಡ್ ಆಗಿದೆ, ಯಾವುದೇ ಒಂದು ಕಂಪನಿ ಕಂಟ್ರೋಲ್ ಮಾಡಿ ಕೂಡ ಅದಕ್ಕೂ ಪರ್ಯಾಯ ಆಯ್ಕೆಗಳಿದಾವೆ ಅಂತ ಅನಿಸಬಹುದು. ಆದ್ರೆ ವಾಸ್ತವದಲ್ಲಿ ಬಹುತೇಕ ವೆಬ್ಸೈಟ್ಗಳು ಸೆಕ್ಯೂರಿಟಿ, DNS, ಕಾಂಟೆಂಟ್ ಡೆಲಿವರಿ, ಇಂಟರ್ನೆಟ್ ಮೂಲ ಸೌಕರ್ಯಕ್ಕಾಗಿ ಕೆಲವು ದೈತ್ಯ ಸರ್ವಿಸ್ ಪ್ರೊವೈಡರ್ ಗಳ ಮೇಲೆ ಡಿಪೆಂಡ್ ಆಗಿದೆ. ಕ್ಲೌಡ್ ಫ್ಲೇರ್ ಅಂತ ದೈತ್ಯರಲ್ಲಿ ಒಂದು ಕಂಪನಿ, ಅದರಲ್ಲೂ ಕ್ಲೌಡ್ ಹೋಸ್ಟಿಂಗ್ 3 ಕಂಪನಿಗಳ ಕಂಟ್ರೋಲ್ ನಲ್ಲಿದೆ. ಕ್ಲೌಡ್ ಹೋಸ್ಟಿಂಗ್ ಅಂದ್ರೆ ಈಗ ಆಲ್ರೆಡಿ ಹೇಳಿರೋ ಹಾಗೆ ವೆಬ್ಸೈಟ್ ಗಳ ಡೇಟಾವನ್ನ ಸ್ಟೋರ್ ಮಾಡಿಡೋದು. ಗೂಗಲ್, ಮೆಟಾದಂತಹ ದೈತ್ಯ ಕಂಪನಿಗಳು 100 ಲಕ್ಷ ಕೋಟಿ ಟೆರಾಬೈಟ್ ಡೇಟಾ ಸಂಗ್ರಹಿಸ್ತಾ ಇದ್ದಾವೆ. ಅದಕ್ಕೋಸ್ಕರ ಅವು ಅವರದೇ ಆದಂತಹ ಸರ್ವರ್ ಗಳನ್ನ ಇಟ್ಕೊಂಡಿದ್ದಾವೆ. ಆದ್ರೆ ಬ್ಯಾಂಕ್, ಆಸ್ಪತ್ರೆಯಂತಹ ಚಿಕ್ಕ ಪುಟ್ಟ ಸಂಸ್ಥೆಗಳು ಅವರದೇ ಪ್ರತ್ಯೇಕ ಸರ್ವರ್ ಸೆಟಪ್ ಡೇಟಾ ಸೆಂಟರ್ ಗಳನ್ನ ಇಟ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಕೇವಲ ಒಂದು ವೆಬ್ಸೈಟ್ ಗಾಗಿ ಪ್ರತ್ಯೇಕ ಡೇಟಾ ಸೆಂಟರ್ ನ ಮೇಂಟೈನ್ ಮಾಡಲ್ಲ ಇವರು. ಸಿಕ್ಕಾಪಟ್ಟೆ ಖರ್ಚಾಗುತ್ತೆ. ಹೀಗಾಗಿ ಕ್ಲೌಡ್ ಹೋಸ್ಟಿಂಗ್ ನ 3 ಜನ, ಈ ಅಮೆಜಾನ್, ಮೈಕ್ರೋಸಾಫ್ಟ್ ಮತ್ತು ಗೂಗಲ್ ಈ ಕ್ಷೇತ್ರವನ್ನ ಡಾಮಿನೇಟ್ ಮಾಡ್ತಿದ್ದಾರೆ. ಮೆಜಾರಿಟಿ ಅಮೆಜಾನ್ ವೆಬ್ ಸರ್ವಿಸ್ AWS 29 ರಿಂದ 30% ಕಂಟ್ರೋಲ್ ನಲ್ಲಿದೆ. ಮೈಕ್ರೋಸಾಫ್ಟ್ ನ ಅಜೂರಸ್ 20 ರಿಂದ 22% ಕಂಟ್ರೋಲ್ ನಲ್ಲಿದೆ. ಹಾಗೆ ಗೂಗಲ್ ಕ್ಲೌಡ್ಸ್ 12 ರಿಂದ 13% ಕ್ಲೌಡ್ ಹೋಸ್ಟಿಂಗ್ ಬರುತ್ತೆ. ಕ್ಲೌಡ್ ಫ್ಲೇರ್ ಕೂಡ ಸುಮಾರು 20% ಪಾಲು ಇದೆ. ಈ ರೀತಿ ಅಂಡರ್ ಸಿ ಕೇಬಲ್ ರೂಟಿಂಗ್ ಸೆಂಟ್ರಲ್ ರೀಜಿಯನ್ ಕೂಡ ಬೆರಳೆಣಿಕೆಯಷ್ಟು ಕಂಪನಿಗಳ ಆಧಿಪತ್ಯ ಇದೆ. ಹೀಗಾಗಿ ಇಂಟರ್ನೆಟ್ ಡಿಸೆಂಟ್ರಲೈಸ್ಡ್ ಅನ್ನೋದು ಶುದ್ಧ ಸುಳ್ಳು. ಬೇಕಾಗಿರುವಷ್ಟು ಡಿಸೆಂಟ್ರಲೈಸ್ಡ್ ಅಲ್ಲ. ಜೊತೆಗೆ ಈ ರೀತಿ ಏಕಸ್ವಾಮ್ಯರು, ಉಗ್ರರು, ಸೈಬರ್ ದಾಳಿಕೋರರ ನೇರ ಟಾರ್ಗೆಟ್ ಕೂಡ ಆಗ್ತವೆ. ಕಳೆದ ತಿಂಗಳ ಅಮೆಜಾನ್, AWS ಮತ್ತು ಮೈಕ್ರೋಸಾಫ್ಟ್ ನ ಹೆಸರು ಕೂಡ ಇದಕ್ಕಿದ್ದಂತೆ ಬಂದಾಗಿತ್ತು. ಈಗ ಮತ್ತೆ ಕ್ಲೌಡ್ ಫ್ಲೇರ್ ಈ ರೀತಿ ಆಗಿದೆ. ಹೀಗಾಗಿ
ಈ ಔಟೇಜಸ್ ಎಲ್ಲ ಕೇವಲ ತಾಂತ್ರಿಕ ದೋಷಗಳಾಗಿ ನೋಡೋಕೆ ಆಗಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೇನನ್ಸುತ್ತೆ ಅದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇಂಥದ್ದೇ ಉಪಯುಕ್ತವಾದ ಹೊಸ ವಿಚಾರಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.